ಈಗ ಹಾಳಾಗ್ತಾಯ್ತು. ಅಷ್ಟು ಇವರು ಚಂದ ನೋಡ್ಕೊಳ್ತಾರೆ. ಸಣ್ಣದು ಡ್ಯಾಮೇಜ್ ಆದ್ರೂ ಅದಕ್ಕೆ ಸ್ವಲ್ಪ ಬೆಸ್ಸಾಲಿ ಕೊಟ್ರು ಸರಿ ನಡೀತದೆ. ಅದರೊಂದು ಗೇರ್ ಎಲ್ದ್ರೆ ಕುಟ್ಟಿ ಗೇರ್ ಎಲ್ದ್ರೆ ಮತ್ತೆ ಯಾವ್ದು ಬೇಡ ನಿಮ್ಮದು. ಅರಸಿನ ಉಡಿಯನ್ನು ಹಾಕಿ ಹೋಗ್ತಿದ್ದೆವು. ಅರಸಿನ ಉಡಿ ಆದ್ರೆ ಅದು ಜಾಮ್ ಆಗಿ ನಿಲ್ತದೆ. ಒಂದು ಬ್ರೇಕ್ ಇಲ್ಲದನ್ನು ಕೊಂಡೋಗಿದೆ ನಾವು, ಅದರಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ. ಇವರು ಆಗ್ಲೇ ಈಶ್ವರಂಗ್ಲದಲ್ಲಿ ಫಿಟ್ಟರು, ಈಗ ಸಹ ಅದೇ ಜೀಪಲ್ಲಿ ಇದ್ದಾರೆ. ನೆಟ್ಟ ಬೋಲ್ಟ್ ಇಂದ ಅದ್ರ ಬಿದ್ದು ಸಿಗ್ತದೆ, ಅದೆಲ್ಲ ಒಂದು ಆಟ ಆಡ್ಲಿಕ್ಕೆ ಅದ್ರ ಬಾಕಿ ಆದ್ರೆ ರಪ್ಪ ನೆನಪಾಗುದು ಜಾನ್ ಅನ್ನೋದು. ರಪ್ಪ ಒಂದು ಅಗ್ಗೆ ಇದ್ರೆ ಸಾಕು, ಬಕ್ಕಿನ ಮಲ್ಲಿ ಬರ್ಲಿಕ್ಕೆ ಆಗ್ತದೆ. ಗ್ಯಾರೇಜ್ ಅಲ್ಲಿ ಮುಟ್ಲಿಕ್ಕೆ ಆಗ್ತದೆ, ಏನು ತೊಂದರೆ ಇಲ್ಲ. ನಾವು ನಮ್ಮ ಜೀಪಿಗೆ ಮಡ್ ಆಯಿಲ್ ಅಲ್ಲದೆ ಒಳ್ಳೆ ಆಯಿಲ್ ಹಾಕ್ಲಿಲ್ಲ ಅಷ್ಟರಗೆ. ಮಾತೆರೆಗ್ಲ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಅಶ್ವಿನ್. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಹೊಸ ವಿಡಿಯೋಗೆ ನಿಮ್ಗೆಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ ಸ್ನೇಹಿತರೆ. ಜಯನನ ಗ್ಯಾರೇಜಿನ ಜೀಪಿನ ಬಗ್ಗೆ 2 ವಿಡಿಯೋಗಳನ್ನು ಈ ಹಿಂದೆ ಮಾಡಿದ್ದೆ ಸ್ನೇಹಿತರೆ. ಅದರಲ್ಲಿ ನನಗೆ ಹಲವಾರು ಕಮೆಂಟ್ ಮೂಲಕ ತಿಳಿಸಿದ್ರು ಪಿಜೋ ಇಂಜಿನ್ ನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿಸಿ ಅಂತ. ಇವತ್ತು ಪುನಃ ಜಯನನ ಗ್ಯಾರೇಜಿಗೆ ಬಂದಿದ್ದೇನೆ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಪಿಜೋ ಇಂಜಿನ್ ನ ಬಗ್ಗೆ ಸಂಕ್ಷಿಪ್ತವಾಗಿ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಬರುವ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಾ ಇರುವವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ನಿಮ್ಗಾಗಿ ಇವತ್ತೊಂದು ಸ್ಪೆಷಲ್ ಆಗಿರುವಂತಹ ವಿಡಿಯೋದ ಜೊತೆ ಬಂದಿದ್ದೇನೆ. ಇವತ್ತಿನ ವಿಡಿಯೋದಲ್ಲಿ ನಮಗೆ ಪಿಜೋ ಇಂಜಿನ್ ನ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಜೊತೆ ಇರುವಂತವರು ನಮ್ಮ ಗ್ರಾಮಾಧಿಪತಿ ಆಗಿರುವಂತಹ ಈಶ್ವರಮಂಗಲದ ಪಂಚಲಿಂಗೇಶ್ವರ ದೇವಸ್ಥಾನ, ಪಂಚಲಿಂಗೇಶ್ವರ ದೇವರ ಮೂಲ ಸ್ಥಾನ ಆಗಿರುವಂತಹ ಮೆಣಸಿನಕಾನ ಇಲ್ಲಿಯ ನಮ್ಮ ಹಿರಿಯರು ಗೋಪಾಲಕೃಷ್ಣ ಕುಂಜತಾಯರು ಅವರ ಜಾಗದಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನದ ಮೂಲ ಸ್ಥಾನ ಇರುವುದು ಸ್ನೇಹಿತರೆ. ಅವರು ನಮ್ಮ ಜೊತೆಗಿದ್ದಾರೆ. ಅವರ ಹತ್ರ 1988ರ ಮಾಡೆಲಿನ ಪಿಜೋ ಇಂಜಿನ್ ನ ಜೀಪು ಉಂಟು ಸ್ನೇಹಿತರೆ. ಅವರು ಅಷ್ಟು ದೂರದಿಂದ ವಿಡಿಯೋಗೋಸ್ಕರ ಇವತ್ತು ಜಯನನ ಗ್ಯಾರೇಜಿಗೆ ಬಂದಿದ್ದಾರೆ. ಗೋಪಾಲಕೃಷ್ಣ ಕುಂಜತಾಯ ಅವರನ್ನು ಇವತ್ತಿನ ವಿಡಿಯೋಗೆ ಆತ್ಮೀಯವಾಗಿ ಸ್ವಾಗತ ಮಾಡಿಕೊಂಡು ಇವತ್ತಿನ ವಿಡಿಯೋವನ್ನು ಪ್ರಾರಂಭಿಸೋಣ ಸ್ನೇಹಿತರೆ. ಬನ್ನಿ. ಇವತ್ತು ಮೊದಲು ಇವರ ಹತ್ರ ಒಂದು ಕ್ಷಮೆ ಹೇಳ್ಬೇಕು. ಯಾಕೆಂತ ಹೇಳಿದ್ರೆ ಇವತ್ತಿನ ಈ ಒಂದು ಸಂದರ್ಶನಕ್ಕೋಸ್ಕರ ಇವರನ್ನು ದೂರದಿಂದ ನಾವು ಕರೆದಿದ್ದೇವೆ. ನಮಗೋಸ್ಕರ ತುಂಬಾ ದೂರದಿಂದ ಇವರು ಬಂದಿದ್ದಾರೆ. ನಾನು ಗೋಪಾಲಕೃಷ್ಣ ಕುಂಜತಾಯ, ಮೆಣಸಿನಕಾನ ಮನೆಯಲ್ಲಿರುವ ನಮ್ಮ ಪಂಚಲಿಂಗೇಶ್ವರ ದೇವರ ಮೂಲ ಸ್ಥಾನದಲ್ಲಿ ಅದಾಗಿರ್ತದೆ. ಹಾಗೆಯೇ ನಾನು ಕೃಷಿಕ. ನಾನು ಈ ಪಿಜೋ ಇಂಜಿನ್ ಜೀಪನ್ನು MM40 ಇದನ್ನು 26/1/88 ಇಸವಿಯಲ್ಲಿ ಮಹೀಂದ್ರ ಕಂಪನಿಯಿಂದ ಪರ್ಚೇಸ್ ಮಾಡಿದ್ದೇನೆ. ಅದು ಈಗವರೆಗೂ ನನ್ನ ಕೈಯಲ್ಲಿ ಹಾಗೇ ಇದೆ. ನನ್ನ ಕೈಯಲ್ಲಿ 36 ವರ್ಷದಿಂದ ನಾನು ಉಪಯೋಗ ಮಾಡಿಕೊಂಡಿರ್ತೇನೆ. ಹಾಗೆ ನನಗೆ ಯಾವೊಂದು ತೊಂದರೆಯನ್ನು ಕೊಡಲಿಲ್ಲ. ಪಿಜೋ ಇಂಜಿನು ಸಾಧಾರಣ 1 ಲೀಟರ್ಗೆ 13ರಿಂದ 14 ಕಿಲೋಮೀಟರ್ ಕೊಡ್ತದೆ. ಹಾಗೆಯೇ ಯಾವ ಮೇಂಟೆನೆನ್ಸ್ ಬಹಳ ಕಡಿಮೆ. ಈಗ ಇಷ್ಟು ವರ್ಷದಲ್ಲಿ 36 ವರ್ಷದಲ್ಲಿ ಸಾಧಾರಣ ಒಂದು 3-4 ಲಕ್ಷ ಕಿಲೋಮೀಟರ್ ಓಡಿರಬಹುದು. ಆದರೆ ರೀಬೋರ್ಡ್ ಅಂತ ಹೇಳಿ ಸರಿ ಆಗಲಿಲ್ಲ. ಒಮ್ಮೆ ಮಾತ್ರ ರಿಂಗ್ಸ್ ಚೇಂಜ್ ಮಾಡಿದೆ, ಬರಲಿಲ್ಲ. ರಿಂಗ್ಸ್ ಮಾತ್ರ ಚೇಂಜ್ ಮಾಡಿದೆ, ಅದೊಮ್ಮೆ ತೆಗಿಬೇಕಾಗಿ ಬಂತು, ಹಾಗೆ ಚೇಂಜ್ ಮಾಡಿದೆ. ಮತ್ತೇನಂತ ಹೇಳಿದ್ರೆ ಗ್ಯಾರ್ ಬಾಕ್ಸ್, ಇಟಾಲಿಯನ್ ಗ್ಯಾರ್ ಬಾಕ್ಸ್, ಅದು ಇಷ್ಟವರೆ ಏನು ತೊಂದರೆ ಕೊಡಲಿಲ್ಲ. ಈಗ ಕಳೆದ ವರ್ಷದಿಂದ ಮಾತ್ರ ಫಸ್ಟ್ ಸ್ಲಿಪ್ ಆಗ್ತಾ ಉಂಟು. ಆದರೆ ಅಷ್ಟು ಕಾರಣ 3-4 ಲಕ್ಷ ಕಿಲೋಮೀಟರ್ ಓಡಿದ ಕಾರಣ ಅದು ಸವಿದಿರಬಹುದು ಅಂತ ನನ್ನ ಭಾವನೆ. ಮತ್ತು ಬೇರೆ ಯಾವ ತೊಂದರೆಯೂ ಇಲ್ಲ. ಬಹಳ ಒಳ್ಳೆ ಗಾಡಿ, 13ರಿಂದ 14 ಕಿಲೋಮೀಟರ್ ಲೀಟರ್ಗೆ ಕೊಡ್ತದೆ. ನಾನು ಇದರಲ್ಲಿ ಊಟಿ, ಹಾಗೆ ಕೊಯಮತ್ತೂರು, ಹಾಗೆ ಗುರುವಾಯೂರು ಮತ್ತು ರಾಮೇಶ್ವರ, ಗೋಕರ್ಣವರೆಗೆ ಇದರಲ್ಲೇ ಹೋಗಿರ್ತೇನೆ. ಅಷ್ಟು ದೂರ ಜೀಪಲ್ಲಿ ಹೋಗಿದ್ದೀರಿ? ಹೌದು. ಏನು ತೊಂದರೆ ನಮಗೆ ಕೊಡಲಿಲ್ಲ. ಒಮ್ಮೆಲೆ ಅಲ್ಲ, ಬೇರೆ ಬೇರೆ ಸಂದರ್ಭದಲ್ಲಿ ಹೋಗಿರ್ತೇನೆ. ಒಂದೆಷ್ಟು ಸ್ಪೀಡ್ ಅಲ್ಲಿ ಹೋಗ್ತದೆ ಜೀಪು? ಸಾಧಾರಣ ಇದು ಸುರುಸುರಿಗೆ ಸಾಧಾರಣ ಒಂದು 100-110 ಕಿಲೋಮೀಟರ್ ಹೋದ್ರು ಗೊತ್ತಾಗ್ತಿರ್ಲಿಲ್ಲ. ಕಾರ್ನಾಗೆ ಆಗ್ತಿತ್ತು. ಈಗ ಹಾಳಾಗ್ತಾಯ್ತು. ಅಷ್ಟು ಸ್ಪೀಡ್ ಅಲ್ಲಿ ಹೋದ್ರು ಕೂಡ ಕಂಡೀಷನ್? ಹೌದು, ಕಂಡೀಷನ್ ಇತ್ತು. ಮತ್ತೆ ಅದರ ಕಾರ್ನಲ್ಲಿ ಕೂತಾಗ ಉಪಯೋಗ ಪಡ್ತಿತ್ತು. ಏನೊಂದು ಇದಿಲ್ಲ. ಮತ್ತೆ ಮೇಂಟೆನೆನ್ಸ್ ಬಹಳ ಕಡಿಮೆ. ಕಾಸ್ಟ್ಲಿಯಾ? ಯಾವ ತರ? ಇಲ್ಲ, ಕಾಸ್ಟ್ಲಿ ಏನಿಲ್ಲ. ಅದಕ್ಕೆ ಆಚೆ ಜೀಪ್ನ ಸ್ಪೇರ್ ಪಾರ್ಟ್ಸ್ಗಳೆಲ್ಲ ಆಗ್ತದೆ. ಮತ್ತೆ ಇಂಜಿನ್ ವಿಷಯದಲ್ಲಿ ನಾವು ಇಷ್ಟುವರೆಗೆ ಸರಿಯಾಗಿ ರಿಪೇರಿ ಮಾಡಲಿಲ್ಲ. ಆದ ಕಾರಣ ಅದರ ಖರ್ಚು ನನಗೆ ದೊಡ್ಡ ಖರ್ಚು ಬರಲಿಲ್ಲ. ಮತ್ತು ಗೇರ್ ಬಾಕ್ಸ್ ಏನದು ಮತ್ತೆ ಉಳಿದೆಲ್ಲ ಸಾಮಾನ್ಯ ಬರುವಂತದ್ದೇ. ಅಂದ್ರೆ ಸ್ಪೆಷಲ್ ಏನು ಬೇರೆ ಸಮಸ್ಯೆ ಅಂತ ಬರಲಿಲ್ಲ? ಏನು ಸಮಸ್ಯೆ ಇಲ್ಲ. ಅಂದ್ರೆ ಕೆಲವರು ಹೇಳ್ತಾರೆ ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ. ಇಲ್ಲ, ಅದಕ್ಕೆ ಅಂದ್ರೆ ಅವ್ರು ಮೇಂಟೆನೆನ್ಸ್ ಹೇಳಿದ್ರೆ ಒಂದು ಬ್ಯಾಟ್ರಿ ಅದು ಖರ್ಚು ಜಾಸ್ತಿ. ಯಾವಾಗಲೂ ಹೀಟ್ ಮಾಡಿ ಸ್ಟಾರ್ಟ್ ಮಾಡಬೇಕಾಗ್ತದೆ. ಬ್ಯಾಟ್ರಿ ಸಾಧಾರಣ ಬಾಕಿದಕ್ಕೆ ಕಂಪೇರ್ ಮಾಡಿದ್ರೆ ಇದೊಂದು 3 ವರ್ಷದ ಒಳ್ಳೆ ಕಂಪನಿದಾದ್ರೆ M-Company 4 ವರ್ಷ
ಬರ್ತದೆ. ಬೇರೆ ಕಂಪನಿ ಸ್ವಲ್ಪ ಕಡಿಮೆ. ಬ್ಯಾಟ್ರಿ ಒಂದಿಲ್ಲ ಇದ್ರೆ ಸ್ಟಾರ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಇದು ಹೆವಿ ಲೋಡ್ ಹಾಕಿದ್ರೆ ಎಲ್ಲ ಮೇಂಟೆನೆನ್ಸ್ ಕಷ್ಟ, ಲೋಡ್ ಹಾಕಿದ್ರೆ ಗಾಡಿ ಬಾಕಿ ಆಗ್ತದೆ ಅಂತೆಲ್ಲ. ಅದೇನಿಲ್ಲ, 4 wheel ಇದ್ದ ಕಾರಣ ಏನು ತೊಂದರೆ ಆಗುದಿಲ್ಲ. ಎಷ್ಟು ಲೋಡ್ ಬೇಕಾದ್ರೂ ಹಾಕಬೇಕಾಗ್ತದೆ. ನಾವು ತೋಟದಿಂದ ಅಡಿಕೆ ಇದನ್ನೆಲ್ಲ ತರುವ ಇದರಲ್ಲೇ ಹುಲ್ಲು ಅಡ್ಡವಾಗಿ ಹಾಕೊಂಡು ತೋಟದಿಂದ ಅಡಿಕೆ ತೆಂಗಿನಕಾಯಿ ಇದರಲ್ಲೇ ತರ್ತೇವೆ. ಎಲ್ಲಿಂದ ತಗೊಂಡದ್ದು? ಮಂಗಳೂರು? ಇದು ಮಂಗಳೂರಿಂದ. ಹೌದು. ಫಸ್ಟ್ ನಾವು ಬುಕ್ ಮಾಡಿ ಬಂದದ್ದು. ನಾನು ಆಗ ತೆಗೆದುಕೊಳ್ಳುವಾಗ 1,40,000 ಇತ್ತು ಅವತ್ತಿನ ರೇಟ್. ಅಂದ್ರೆ ಪಿಜೋ ಇಂಜಿನ್ ತುಂಬಾ ಸಮಯ ಇತ್ತ ಮಾರ್ಕೆಟ್ ಅಲ್ಲಿ? ಮಾರ್ಕೆಟ್ ಸುಮಾರು ಸಮಯ ಇತ್ತು. ಈ ಸಮಯದಲ್ಲಿ ಅದಕ್ಕೆ ಒಳ್ಳೆ ಡಿಮಾಂಡ್ ಇತ್ತು. ಅಂದ್ರೆ ನಮ್ಮ ಪ್ರಾಪರ್ಟಿ ಶುರು ಬಂದದ. ಹಾಗೆ ಅದರಲ್ಲಿ ಕಾರ್ನ ಅನುಭವ ಆಗ್ತಿತ್ತು ಹೋಗುವಾಗ. 2 ಡೋರು ಮತ್ತೆ ಇದಕ್ಕೆ ಹೋಗ್ಲಿಕ್ಕೆ ಏನು ತೊಂದರೆ ಇಲ್ಲ. ಬಾಡಿ ಶೇಪ್ ಎಲ್ಲ ಅವತ್ತಿನ ತರನೇ ಉಂಟು? ಅವತ್ತಿನ ತರನೇ ಉಂಟು. ಏನು ಬದಲಾವಣೆ ಏನು ಮಾಡಲಿಲ್ಲ. ಪೈಂಟ್ ಮಾತ್ರ ಬದಲಾವಣೆ ಆಗಿದೆ, ಶೇಪ್ ಹಾಗೆ ಉಂಟು. ಮತ್ತೆ ಚೇಸ್ ಎಲ್ಲ ಪ್ರಾಬ್ಲಮ್ ಬರುದು? ಏನು ಪ್ರಾಬ್ಲಮ್ ಇಲ್ಲ. ಹಾಗೆ ಮೈಲೇಜ್ ಫ್ರಂಟ್ ಟೈರ್ ಮೈಲೇಜ್ ಜಾಸ್ತಿ. ಅಂದ್ರೆ ಇದ್ರ ಪಿಜೋ ಇಂಜಿನ್ 180 kg ಭಾರ ಇರುವುದು. ಈಚೆದು ಇಂಜಿನ್ಗಳೆಲ್ಲ ಸಾಧಾರಣ 240, 250 ಹೀಗೆ ಭಾರ ಇರ್ತದೆ. ಆದ ಕಾರಣ ಟೈರ್ ಸಮೇತ ಜಾಸ್ತಿ ಇರ್ತದೆ. ಭಾರ ಕಡಿಮೆ ಇದು? ಹೌದು, ಇದು ಭಾರ ಕಡಿಮೆ, ಇಂಜಿನ್ ಭಾರ ಕಡಿಮೆ. ನಮ್ಮ ಜಯಣ್ಣ ಕೂಡ ಇವತ್ತಿನ ವಿಡಿಯೋದಲ್ಲಿದ್ದಾರೆ. ಇವತ್ತು ಜಯಣ್ಣನ ಶಾಪ್ ಅಲ್ಲಿ ನಾವಿದ್ದೇವೆ ಸ್ನೇಹಿತರೆ. ನಾನು ಇಲ್ಲಿಗೆ 92ರಲ್ಲಿ ಬಂದಿದ್ದೇನೆ. 92ರಲ್ಲಿ? 93, 94ರಲ್ಲಿ ಇವರ ಪರಿಚಯವಾಗಿ ಇವರು ನನ್ನ ಯಾರಿಗೆ ಬರ್ತಾ ಇದ್ದಾರೆ. 94ರಿಂದ ಇಷ್ಟ ಸಮಯವರೆಗೆ ಬರ್ತಾ ಇದ್ದೇನೆ, ಕೆಲಸ ಮಾಡ್ತಾ ಇದ್ದೇನೆ ನಾನು. ಏನು ಸಮಸ್ಯೆ ಅಂತ ಈ ಜೀಪ್ ಅಲ್ಲಿ? ಈ ಜೀಪಲ್ಲಿ ಪಿಜಿಬಲ್ಲಿ ಸಮಸ್ಯೆ ಇಲ್ಲ. ಇವರು ಚಂದ ನೋಡ್ಕೊಳ್ತಾರೆ, ಆದ ಕಾರಣ ಸಮಸ್ಯೆ ಇಲ್ಲ. ಮತ್ತೆ ಇದು ಓವರ್ ಸ್ಪೀಡ್ ಬಾಯ್ಲ್ ಆಗೋಗೆಲ್ಲ ಹೋದ್ರೆ ಸಮಸ್ಯೆ ಬರ್ತದೆ. ಈಗ ಇದನ್ನು ಇವರು ಅಷ್ಟು ಮಕ್ಕಳಾಗಿ ನೋಡ್ಕೊಳ್ತಾ ಇದ್ದಾರೆ. ಯಾವ ರಿಪೇರ್ ಅಂದ್ರೆ ಕೂಡಲೇ ಅದನ್ನು ರಿಪೇರ್ ಮಾಡಿದ್ರೆ ಅವರಿಗೆ ಸರಿ ಆಗಬೇಕು. ರಿಪೇರ್ ಮಾಡಿ ಬರ್ತಾ ಇದ್ದಾರೆ. ಇಷ್ಟು ಸಮಯಕ್ಕೆ ಬರ್ತಾ ಉಂಟು, ಏನು ತೊಂದರೆ ಇಲ್ಲ. ಕ್ಲೀನ್ ಮೇಂಟೆನೆನ್ಸ್ ಅಲ್ಲಿ ಇದ್ರೆ ಯಾವ ತೊಂದರೆ ಪಿಜಾ ಒಂದು ಹಾಗೆ ಇರಬೇಕು. ಬ್ಯಾಟ್ರಿ ಒಂದು ಕಟ್ಟಬೇಕು. ಅದೇ ಅದೊಂದು ಹೀಟ್ ಇಲ್ಲದೆ ಸ್ಟಾರ್ಟ್ ಆಗಬೇಕು. ಹೀಟ್ ಆಗಬೇಕು. ಡೈಲಿ ಬೆಳಿಗ್ಗೆ ಚೆಕ್ ಮಾಡ್ತಾ ಇರ್ಬೇಕು ಕಂಡೀಷನ್ ಹೇಗೆ ಅಂತ. ಸ್ಟಾರ್ಟ್ ಆಗಬೇಕಂದ್ರೆ ಬಟರ್ ಹೀಟ್ ಆಗಬೇಕು. ಅದು ಕರೆಕ್ಟ್ ಆದ್ರೆ ತೊಂದರೆ ಇಲ್ಲ. ಮತ್ತೆ ರೇಂಜ್ ಸಹ ಹಾಗೆ. ಅದೇ ಓವರ್ ಸ್ಪೀಡ್ ನಮ್ಮ ಡಿಎಲ್ ಹೋದಾಗ ಆದ್ರೆ ಇದಕ್ಕೆ ಆಗುದಿಲ್ಲ. ಇದು ಬಾಯ್ಲ್ ಆದ್ರೆ ಮತ್ತೆ ಸಮಸ್ಯೆ ಆಗ್ತದೆ. ಅಂದ್ರೆ ಇಂಜಿನ್ ಎಲ್ಲ ಅಲ್ಯೂಮಿನಿಯಂ, ಜೀಪಿನ ಕಬ್ಬಿನದಲ್ಲ. ಇಂಜಿನ್ ಕೋಲ್ಡ್ ಆಗ್ಲಿಕ್ಕೆ ಅಲ್ಯೂಮಿನಿಯಂ ಹಾಕಿದ್ದು. ಅದಕ್ಕೆ ನಾವು ಓವರ್ ಸ್ಪೀಡ್ ಕೊಟ್ರೆ ಅದಕ್ಕೆ ಗ್ಯಾಸ್ ಕೇಲ್ ಪ್ರಾಬ್ಲಮ್ ಅಂತ ಪ್ರಾಬ್ಲಮ್ ಬರ್ತಾ ಇರ್ತದೆ. ಹಾಗೆ ಕರೆಕ್ಟ್ ಮೇಂಟೈನ್ ಮಾಡಿದ್ರೆ ತೊಂದರೆ ಇಲ್ಲ. ಇಂಜಿನ್ ತುಂಬಾ ಸಣ್ಣದಲ್ಲ ಇದರಲ್ಲಿ? ಇಂಜಿನ್ ಸಣ್ಣ ಇಂಜಿನ್. ಇದು ಫ್ಯೂಯಲ್ ಪಂಪು ನೋಡಿ. ಡಿಐ ದೊಡ್ಡದು ಬರ್ತದೆ ಪಂಪ್. ಡಿಐ ಗಾಡಿ ಇದು ಫ್ಯೂಯಲ್ ಪಂಪು. ಇದು ಇದೇ ಪಂಪ್, ಇಷ್ಟೇ ಸಣ್ಣ ಪಂಪ್. ಇದು ಎಲ್ಡು. ನಾನು ಅಲ್ಯೂಮಿನಿಯಂ ಎಲ್ಡ್ ಅಂತ ಹೇಳಿದಲ್ಲ, ಈಗ ಪೈಂಟ್ ಆಗಿ ಹಾಗೆ ಆಗಿದೆ. ಇದು ಫುಲ್ ವೈಟ್ ಆಗಿರ್ತದೆ, ವೈಟ್ ಬಿಳಿ ಕಲರ್ ಆಗಿ ಇರ್ತದೆ ಎಲ್ಡು ಅಲ್ಯೂಮಿನಿಯಂ. ಇಲ್ಲಿ ಗ್ಯಾಸ್ ಕರ್, ಇದು ಓವರ್ ಬೀಚ್ ಆದ್ರೆ ಇದು ಗ್ಯಾಸ್ ಕರ್ ಹೋಗ್ತದೆ. ಮತ್ತೆ ಗ್ಯಾಸ್ ಕರ್ ಹೋದ್ರೆ ವಾಯಿಲ್ ಬರ್ತದೆ ಅಲ್ಲಿಗೆ. ಒಂದು ಎರಡು ಅಂದ್ರೆ ಇದು ಕ್ರ್ಯಾಕ್ ಬೀಳ್ತದೆ ಅಲ್ಯೂಮಿನಿಯಂ ಓವರ್ ಸ್ಪೀಡ್. ಇದು ವಾಯಿಲ್ ಬಿಡ್ತಾರೆ. ಮತ್ತೆ ಇದೆಲ್ಲ ಸೇಮ್ ಡಿಐ ಆಗಿ ಇರುವುದು. ಇಂಜಿನ್ ಇಷ್ಟು ಸಣ್ಣ ಇಂಜಿನ್. ಪಂಪ್ ಮಾಡ್ಲಿಕ್ಕೆ ಉಂಟು? ಡೀಸೆಲ್ ಖಾಲಿ ಆದ್ರೆ ಎಲ್ಲಿ ಆದ್ರೂ ವಾಲ್ ಚೇಂಜ್ ಮಾಡುವಾಗ ಇದು ಲೀಪ್ ಮಾಡಿ ಹೋಗ್ಲಿಕ್ಕೆ ತೆಗಿಬೇಕು. ಮತ್ತೆ ಇದಕ್ಕೆ ವಾಯು 4 ಲೀಟರ್ ವಾಯು ಸಾಕಾಗ್ತದೆ. ಅದಕ್ಕೆ ಎಷ್ಟು? 7 ಇದೊಂದು ಹೋಲ್ಸು ನೋಡಿ. ಡಿಐ ಪವರ್ ಅಷ್ಟು ಪವರ್ ಇದೆ ಇಂಜಿನ್ಗೆ. ಹಾಗೆ ಕಾರಣ ಅಂತ ಹೋಲ್ಸು ಬರಬೇಕು. ಇಂಟರ್ ಸಣ್ಣ ಇದು ನೋಡಿ ಆ ಟೈಪ್ ಬೇಕು. ಇದು ರೇಡಿಯೇಟರ್. ರೇಡಿಯೇಟರ್ ಕೂಡ ಸಮಸ್ಯೆ ಬಂದಿದೆ ಇಲ್ಲಿವರೆಗೆ. ಸಣ್ಣ ಸಣ್ಣ ರಿಪೇರಿಗಳು ಒರಿಜಿನಲ್. ಜೀಪಲ್ಲಿ ಅರ್ಜೆಂಟ್ ಇದು 88 ಮಾಡಲ್ ಜೀಪ್. ಈಗ ವರ್ಷ ಎಷ್ಟಾಯ್ತು? 30. ಮತ್ತೆ ಯಾಕೆ ಜನರು ಸ್ವಲ್ಪ ಪಿಜೋ ಇಂಜಿನ್ ಅಂದ್ರೆ ಹೆದರ್ಕೊಳ್ಳೋದು? ಈಗ ಯುವಕರಿಗೆ ಇದು ಸ್ವಲ್ಪ ಕಡಿಮೆ ಆಗಿದೆ. ಸ್ಪೇರ್ ವರ್ಷ ಸ್ವಲ್ಪ ಕಡಿಮೆ ಆಗಿದೆ ಸಿಗುದು. ಇದು ಸ್ಪೇರ್ ವರ್ಷ ಗ್ಯಾಸ್ಗೆ 2000 ಖಾಲಿ ಗ್ಯಾಸ್ ಕೆಟ್ಟಿಗೆ. ಇದಕ್ಕೆ ಮತ್ತು ಡಿಐ ಇದಕ್ಕೆಲ್ಲ ಎಂತ ವ್ಯತ್ಯಾಸ? ಇಂಜಿನ್ ಅಂದ್ರೆ ಇದು ಇಂಜಿನ್ ಸೌಂಡ್ ಸ್ಮೋ ಸೌಂಡ್, ಮತ್ತೆ ಪಿಕಪ್ ಜಾಸ್ತಿ ಉಂಟು ಇದಕ್ಕೆ, ಮತ್ತೆ ಮೈಲೇಜ್ ಜಾಸ್ತಿ ಉಂಟು. ಬರ್ತದೆ ಮೈಲೇಜ್. ಡಿಐ ದೊಡ್ಡ ಸೌಂಡ್ ಅಲ್ಲ, ಸಣ್ಣ ಸೌಂಡ್. ಯಾರು ಬಂದ್ರೆ ಸ್ವಲ್ಪ ಕಷ್ಟ ಸ್ಟಾರ್ಟ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಹೌದು, ಅಂಬಾಸೆಡರ್ಗೆ ಸ್ವಲ್ಪ ಕಷ್ಟ ಉಂಟು ಇದಕ್ಕೆ. ಡಿಐ ಖಾಲಿ ಲಿಫ್ಟ್ ಮಾಡಿ ಸ್ಟಾರ್ಟ್ ಮಾಡೋದಲ್ಲ, ಇದಕ್ಕೆ ಸ್ವಲ್ಪ ಲಿಫ್ಟ್ ಮಾಡಿ ನಾಯ್ಸ್ ಸ್ವಲ್ಪ ಇದುಂಟು. ಫ್ರಂಟ್ ಸೀಟ್ ಅಡ್ಜಸ್ಟ್ ಮಾಡ್ಲಿಕ್ಕೆ ಆಗ್ತದೆ. ಡ್ರೈವರ್ ಸೀಟ್. ಬೇರೆ ಜೀಪಲ್ಲಿ ಇದು ಸಿಸ್ಟಮ್ ಉಂಟು ಅಡ್ಜಸ್ಟ್? ಅದು ಈಗಿನ ಮಾಡೆಲ್ ಗೊತ್ತಿಲ್ಲ, ಹಳೆ ಮಾಡೆಲ್ ನಲ್ಲಿ ಇಲ್ಲ. ಯಾವ್ದ್ರಲ್ಲಿ ಇಲ್ಲ? ಒಂದೇ ಸೀಟು ತಲೆನಲ್ಲಿ ಒಂದೇ ಸೀಟು ಬರ್ತಿತ್ತು.
ಹೌದು, ಅದು 85 ನನ್ನ ಆತ್ಮೀಯರು. ಅಂದ್ರೆ ಒಬ್ರೇ ನೀವು ಅದನ್ನು ರಿಪೇರಿ ಮಾಡುದಿಲ್ಲ? ನಾನು ಬಿಟ್ಟೆ ಪುತ್ತೂರಿ ಹೋದ್ರೆ ಅನ್ನೋನ್ ಅಂತ ನಿಮ್ಗೆ ಗೊತ್ತಿರುವುದು, ನಮ್ಮನ್ನ ಹೇಳಿದ್ದೇನೆ. ಅವರು ಇದರ ಎಕ್ಸ್ಪರ್ಟ್ ಇದರಲ್ಲಿ. ಅವರು ಈಗ ವಯಸ್ಸಾಗಿದೆ, ಈಗ ಕೆಲಸ ಮಾಡಿದವರು. ಈ ತರ ಭಯಂಕರ ಎಕ್ಸ್ಪರ್ಟ್ ಅವರು. ಈಗ ಮೊನ್ನೆ ಸಮಸ್ಯೆ ಇದೆ, ಇದಕ್ಕೆ ಸ್ಟಾರ್ಟ್ ಆಗ್ತಿರ್ಲಿಲ್ಲ. ತುಂಬಾ ಇವರು ಆಲೋಚನೆ ಮಾಡ್ತಿದ್ರು, ಎಂತ ಮಾಡುದು ಎಂತ ಮಾಡುದು, ರಿಂಗ್ಸ್ ಹಾಕುದಾ ಇವರಿಗೆ ಅದು ನಿದ್ದೆ ಹೊರದು ಅಷ್ಟೇ, ಸರಿಯಿಲ್ಲ ಇದ್ರೆ. ಅದಕ್ಕೆ ನಾನು ಈಗ ಬಿಚ್ಚಿಸಬೇಡ, ನಮ್ಮ ಅಲ್ಲಿನಲ್ಲಿ ಅಡ್ಜಸ್ಟ್ ಮಾಡಿ ಫಿಲ್ಟರ್ ಎಲ್ಲ ಹಾಕಿ ಪ್ಲಗ್ ಎಲ್ಲ ಹಾಕುವ ಅಂತ. ಹಾಗೆ ಪ್ಲಗ್ ಎಲ್ಲ ಎಷ್ಟು 2-3 ಸಲ ಆಗ್ತದೆ, 4 ಪ್ಲಗ್, ಹೀಟರ್ ಪ್ಲಗ್ 4 ಪ್ಲಗ್ ಅದು ಹಾಕಿ ಮತ್ತೆ ಫಿಲ್ಟರ್ ಅದೆಲ್ಲ ಸ್ವಲ್ಪ ಚೇಂಜ್ ಮಾಡಿ ಸೆಟ್ ಮಾಡಿದ್ದು. ಒಂದು 2 ದಿವಸ ಕಷ್ಟ ಇದು, ಅಷ್ಟು ಸೆಟ್ ಆಗಿದೆ. ಈಗ ಬಿಚ್ಚಿಸದೆ. ಎಷ್ಟು ವರ್ಷದಲ್ಲಿ ಎಂತೆಲ್ಲ ಕೆಲಸ ಅಂತ ಬಂದಿದೆ, ಒಂದು ಮೇಜರ್ ಆಗಿ ಅಥವಾ ದೊಡ್ಡ ಕೆಲಸ ಅಂತ? ಕೆಲಸ ಮಾಡಿದ್ರೆ ಅವರೇ ಮಾಡ್ಬೇಕು, ಏನು ಕೆಲಸ ಬರಲಿಲ್ಲ, ಏನು ಬರಲಿಲ್ಲ. ಇಂಜಿನದೇನು ಆಗ ಹೇಳಿದ್ರು ಅವರು, ರಿಂಗ್ಸ್ ಅಂದ್ರೆ ಸ್ಲೀವ್ ಎಲ್ಲ ನೀರು ಹೋಗಿ ಒಂದು ಹಾಕಿದ್ದು, ಮತ್ತೆ ಏನು ಬಿಚ್ಚಿಸಿಲ್ಲ. ಗೇರ್ ಬಾಕ್ಸ್ ಅಲ್ಲಿ ಗೇರ್ ಮುಟ್ಲಿಲ್ಲ, ಅದೇ ಏನಕ್ಕೆ ಒಂದು ಗೇರ್ ಇದಾಗ್ತಂದ್ರೆ ಈಗ ಇಷ್ಟ ಮುಟ್ಲಿಲ್ಲ, ಅದನ್ನು ಸೌಂಡ್ ಇಲ್ಲ, ಗೇರ್ ಬಾಕ್ಸ್ ಏನು ಸೌಂಡ್ ಇಲ್ಲ. ಇವರು ಮತ್ತೆ ಇವರ ಮಗ. ಅದೇ ಈಗ ಯಾವಾಗ ಬಾಯ್ಲ್ ಆಗಿ ನಿಂತ್ರೆ ಈಗ ಸ್ಟಾರ್ಟ್ ಮಾಡಿಯೇ ನೀರು ಹಾಕಬೇಕು ಅದಕ್ಕೆ. ಹೌದು, ನೀವು ಬಾಯ್ಲ್ ಆಗಿ ನಿಂತ ಸ್ಟಾರ್ಟ್ ಆಫ್ ಅಲ್ಲಿ ನೀರು ಹಾಕಿದ್ರೆ ಒಂದು ಗ್ಯಾಸ್ ಕೇರು ಅಡ್ಡು ಹೋಯ್ತು. ಯಾವಾಗ ಅಲ್ಲಿಗೆ ಎಷ್ಟು ಕೆಪಾಸಿಟಿ ಬ್ಯಾಟ್ರಿ ಇದು? ಇದು ದೊಡ್ಡ ಬ್ಯಾಟ್ರಿ, ಅದನ್ನ ಟಾಟಾ ಬ್ಯಾಟ್ರಿ ಅಲ್ಲ ಇದು? ಇದು 4 ವರ್ಷ ಬರ್ತದೆ. ಪಕ್ಕ ಹೋಗು. ದೊಡ್ಡ ಬ್ಯಾಟ್ರಿ ಬೇಕಿದೆ. ಹೌದೌದೌದು. ಸ್ವಲ್ಪ ಈಚೆ ಅಲ್ಲ, ಅದು ಕಾಣಲಿಕ್ಕೆ ಸ್ವಲ್ಪ ಕಷ್ಟ ಉಂಟು, ಒಳಗಿರುದು ಸ್ವಲ್ಪ ಉಂಟು. ಇನ್ನೊಂದು 550 ಮತ್ತೊಂದು ಬಂದಿದೆ, ಅದು ಸ್ವಲ್ಪ ಆ ಕಡೆ. ಅದು ಇಂಜಿನ್ ಸ್ವಲ್ಪ ಪ್ರಾಬ್ಲಮ್, ಅದು ಸಾಧಾರಣ 90-90 ಬಂದದ್ದು. ಆ ಸೈಡ್ ಸ್ವಲ್ಪ ಇದ್ದದ್ದು, ಅದು ಇಂಜಿನೇ ಫೈಲ್ 550 ಮತ್ತೊಂದು ಇಂಜಿನ್ ಬಂತು ನೆಕ್ಸ್ಟ್. ಅದು ಮೈಲೇಜ್ ಇಲ್ಲ, ಪ್ರಾಬ್ಲಮ್ ಇತ್ತು. ಅದೆಂತ ಸ್ಟಾರ್ಟ್ ಆಗುದಿಲ್ಲ? ಸ್ಟಾರ್ಟ್ ಅಲ್ಲ, ಅದು ಎರಿಯೋದು ಮಿಸ್ ಏನೋ ಒಂದು ಸ್ವಲ್ಪ ಬರ್ತೊಂಡು, ಅದಕ್ಕೆ ಅದೇ ರೀಸನ್ ಇಲ್ಲ ಅಷ್ಟೇ. ಮೈಯಾದ್ರೆ ಒಂದು ಜೀಪ್ ಉಂಟು, ಸೇಮ್ 540. 540 ಎಲ್ಲ. ಹೆಡ್ಲೈಟ್ ಕೂಡ ಇದು ಒರಿಜಿನಲ್ ಬಂದಿರೋದೇನ? ರೌಂಡ್ ಶೇಪ್ ಅಲ್ಲಿ ಇದು? ಹೌದು, ರೌಂಡ್ ಶೇಪ್. ಇದು ಸ್ಟಾರ್ಟಿಂಗ್ ಬಂದಿರುವ ಇಂಡಿಕೇಟರ್. ಇದು ಮತ್ತೆ ಈಗ ಹಾಕ್ಸಿದೆ. ಇದು ಫ್ಯಾನ್, ಇದು ಫ್ಯಾನ್, ವಾಟರ್ ಫ್ಯಾನ್. ಇದು ಹೋಗ್ತೇವೆ ಒಂದು ಮನೆ ಇವರು ಹಾಕಿ ಹೊಸ ಹಾಕಿದ್ದು. ಮೊದಲೆಲ್ಲ ಕಿಟ್ ಹಾಕ್ತಿದ್ರು, ಮೊದಲು 10 ವರ್ಷ ಮುಂಚೆ. ಇದು ಡೈನಮ್ ಜೀಪಿನಾಗೆ, ಇದು ಡೈನಮ್. ಇದರ ಜಾಗ ಸ್ವಲ್ಪ ಇನ್ನೂ ಸಂದು, ಈಗ ದೊಡ್ಡ ಬ್ಯಾಟ್ರಿ ಆಯ್ತು. ಇದು ಕವರ್ ನೋಡಿ, ಇದು ಡಿಎಗೆ ಇಂತ ಕವರ್ ಇಲ್ಲ, ಇದಕ್ಕೆ ಮಾತ್ರ ಕವರ್. ಅಂದ್ರೆ ಗಾಳಿ ಎಲ್ಲ ಇಂಜಿನ್ ಒಳಗೆ ಬರಬೇಕು. ಅಷ್ಟು ಇದಕ್ಕೆ ಅಷ್ಟು ಕೂಲ್ಬೇಕು ಹೊರಗಡೆ. ಈಗ ಡಿಎಗೆಲ್ಲ ಇದು ಇಲ್ಲ, ಇಂಟರ್ಗೆ ಸಹ ಇಲ್ಲ, ನೋಡಿದ್ರೆ. ಅಂದ್ರೆ ಈ ಗಾಳಿ ಎಲ್ಲ ಇದು ಒಳಗೆ ಬರಬೇಕು, ಇದಕ್ಕೆ ತಂಪು ಅಷ್ಟು ಕೂಲ್ಬೇಕು. ಇಲ್ಲದ್ರೆ ಇಂಜಿನ್ ಬಿಸಿ ಆಗ್ತದೆ. ಸ್ವಲ್ಪ ಹಿಟ್ ಆದ್ರೂ ಕೂಡ ಅದೇ ಸಮಸ್ಯೆ. ಕವರ್ ತೆಗ್ದ್ರೆ ಅದು ಹೋಯ್ತು, ಮತ್ತೆ ಗಾಳಿ ಸ್ಪೆಲ್ ಆಗ್ತಲ್ಲ, ಅದಕ್ಕೆ ಗಾಳಿ ಸಾಕಾಗುದಿಲ್ಲ. ಹಾಗೆ ಫೋರ್ ಪ್ಲಸ್ 1. ಇದು ಹೀಗೆ, ಈಗ ಫಸ್ಟ್ ಗೇರ್, ಸೆಕೆಂಡ್, ಥರ್ಡ್, ಫೋರ್ತ್, ರಿವರ್ಸ್. ರಿವರ್ಸ್ ಹಿಂದೆ ಬರ್ತದೆ. ಅಷ್ಟು ಕೆಪಾಸಿಟಿ ಇಂಜಿನ್ಗೆ, ಇಂಜಿನ್ಗೆ ಅಷ್ಟು ಕೆಪಾಸಿಟಿ. 5 ಗೇರ್. ಇದು ಒರಿಜಿನಲ್ ಒಂದು ಗೇರ್ ಹಾಕಿದಲ್ಲ, ಗೇರ್ ಇದು ಈಗ ನೀಟ್ ಇದರಲ್ಲಿ ಉಂಟು, 4 ವೀಲ್ ಆಗಿದೆ. ಈಗ ಲೋ ಗೇರ್, ಈಗ ಕೆಳಗೆ ಮಾಡಿ. ಇದೀಗ 4 ವೀಲ್ ಆಯ್ತು. ಮತ್ತೆ ಸೀಟ್ ಅಡ್ಜಸ್ಟ್ಮೆಂಟ್. ಸೀಟ್ ಅಡ್ಜಸ್ಟ್ಮೆಂಟ್ ಈ ಮಾಡೆಲ್ ಅಲ್ಲಿ ಮಾತ್ರ ಸೀಟ್ ಅಡ್ಜಸ್ಟ್ಮೆಂಟ್ ಬಂದದ್ದು. ಹೌದು. ಇದು ಫುಲ್ ಬೇರೆನೇ ಹಾಕ್ಸಿದ್ದ? ಹೌದು, ಇದು ಫುಲ್. ಈಗ ಹೀಟ್ ಆಗ್ತದೆ, ಸ್ವಿಚ್ ಹಾಕಿದ್ರೆ ಹೀಟ್ ಆಗ್ತದೆ. ಹೌದು, ಅದು ಸ್ವಿಚ್ ಹಾಕಿ ಸ್ವಲ್ಪ ತಿರುಗಿಸ್ಬೇಕು. ಹೌದು, ನಂತರ ಸ್ಟಾರ್ಟ್ ಆಗ್ಬೇಕಿದ್ರೆ ಪ್ರೆಸ್ ಮಾಡಿ ಸ್ಟಾರ್ಟ್ ಮಾಡಬೇಕು. ಪ್ರೆಸ್ ಮಾಡಿ ಸ್ಟಾರ್ಟ್ ಮಾಡಬೇಕು. ಇದು ವೈಪರ್ನಾಗೆ. ಇದೀಗ ಈಗಾಗಲೂ ಒರಿಜಿನಲ್ ಇರುದು. ಈಗ ಕೆಲವರು ಬಟಾ ಮಾಡಿದ್ದಾರೆ. ಸ್ವಿಚ್ಗೆ ಭಯಂಕರ ರೇಟ್ ಅದಕ್ಕೆ. ಸಾಧಾರಣ 1,500,000 ಉಂಟು. ವೈಪರ್ ಇದಿತ್ತು ಲಿವರ್, ಅದು ಕಟ್ ಆಯ್ತು. ಇದರದ್ದು ಒಂದು ಎಮರ್ಜೆನ್ಸಿ ಲೈಟ್, 4 ಇಂಡಿಕೇಟರ್ ಒಮ್ಮೆಲೆ ವರ್ಕ್ ಆಗುವಂತ ಸ್ವಿಚ್ ಅದು. ಗಾಳಿ ನಿಂತರೆ ಅದನ್ನೊಂದು ಪ್ರೆಸ್ ಮಾಡಿದ್ರೆ ಆಯ್ತು. ಒರಿಜಿನಲ್ ಬರುವಾಗ ಓಪನ್ ಗ್ಲಾಸ್ ಬರುದಿಲ್ಲ, ನಾವು ಮಾಡಿಸಿಕೊಳ್ಬೇಕು. ಇದರ ಟಾಂಕಿ ಜೀಪಿನ ಸರಿ ಹಿಂದೆ ಬರ್ತದೆ,
ಕೇಸ್ ಏನಾದ್ರು ಸಮಸ್ಯೆ ಬಂದಿತ್ತು? ಏನು ಬರಲಿ ಒಂದು ಸ್ಪೀಡ್ ಮೀಟರ್ ನ ಕೇಬಲ್ ಹೋದ್ರೆ ಅದರ ಇದೊಂದು ಹೋಲ್ ಉಂಟು, ಅದರಲ್ಲಿ ಸ್ವಲ್ಪ ಲೀಕೇಜ್ ಬರ್ತದೆ. ಈ ಮಾಲಲ್ಲಿ ಬಂದ ಜೀಪಿಗೆ ಸೈಲೆನ್ಸರ್ ಇದೇ ಟೈಪ್ ನೋಡಿ, ಮಫ್ಲರ್ ಇಲ್ಲಿ ಇಲ್ಲಿ ಇದು ದೊಡ್ಡ ಮಫ್ಲರ್ ಇದು ಹೊಸ ಹಾಕಿದ ಮೊನ್ನೆ 85 ಮಾಡೆಲ್ ಬಂದ ಸೈಲೆನ್ಸರ್ ಒರಿಜಿನಲ್ ಇದು. ಅದರ ನಂತರ ಬಂದ ಜೀಪಿಗೆ ಹಿಂದ್ಗಡೆ ಬರ್ತದೆ. ಹೌದು, ಈಗ ಡಿಗೆ ಸ್ವಲ್ಪ ತೋರಾಗಿ ಬರ್ತದೆ, ಉದ್ದ ಇಷ್ಟು ಇದು ಒಂದು ಜಾಸ್ತಿ. ಇಷ್ಟು ದೊಡ್ಡದಾಗಿ ಮೈಲೇಜ್ ಏನಾದ್ರು ಡ್ರಾಪ್ ಆಗ್ತದ? ಅದೇನಿಲ್ಲ, ಇದು ಮಫ್ಲರ್ ಏನಾದ್ರು ಸಣ್ಣದ ಹಾಕಿದ್ರೆ ಮೈಲೇಜ್ ಜಾಸ್ತಿ ಇಲ್ಲ ಇಲ್ಲ ಅದು ಇಲ್ಲ, ಅದೇ ಪಿಕಪ್ ಕಮ್ಮಿ ಆಗ್ತದೆ, ಇಂಜಿನ್ ಇದು ಜಾಸ್ತಿ ಬರ್ತಲ್ಲ. ಅದೇ ಅದೇ ಇದು ಈಗ ಬೆಂಡ್ ಆಗಿ ಇಲ್ಲಿಗೆ ಬರ್ತಾ ಇದು ಬೆಂಡ್ ಹಾಕಿ ಅಷ್ಟು ಲೋಡ್ ಆಗ್ತದೆ. ಈ ಮೊದಲೆಲ್ಲ ದೇಲಂಪಲ್ಲಿಗೆ ಲೋಡ್ ಹಾಕಿ ನೋಡ್ತಾರೆ ಪುತ್ತೂರಿಂದ, ಈ ಪಿನ್ ಉಂಟಲ್ಲ ಇಲ್ಲಿ ಮುಟ್ತಾರೆ ಹೀಗೆ. ರೈತನ ಬೆನ್ನೆಲು ಬಂದು ಹೇಳ್ಬೋದು ಈ ಜೀಪ್. ಒಂದು ಕಾಲದಲ್ಲಿ ಸುಳ್ಯಕ್ಕೆ ಒಮ್ಮೆ 80 ಜೀಪ್ ಬಂತು, 80 ಜೀಪು ಒಮ್ಮೆ ಸುಳ್ಯಕ್ಕೆ ಬಂದಿದೆ. ಆಗ ಶೋರೂಮ್ ಮಹೇಂದ್ರ ಶೋರೂಮ್ ಬಂದು ನೋಡಿದೆ ಇಂತ ಯಾವ ಊರು ಇತ್ತು ಅಂತ. ಯಾಕೆ ಅಷ್ಟು ಜೀಪ್ ಅಲ್ಲಿಗೆ ಬರ್ಬೇಕಾದ್ರೆ ಅಲ್ಲ, ಅಷ್ಟು ದೊಡ್ಡ ಕೃಷಿಕರು ಮತ್ತೆ ಅಂತ ಮಾರ್ಗ ಸಿಟಿಎಕ್ಸ್ ಈ ತರ ಸಿಟಿಎಕ್ಸ್ MIZ CNG CNX ಮತ್ತೆ ಇದು CRX. ಹಾಗೆ ಮೊದಲೊಮ್ಮೆ ಟ್ರ್ಯಾಕ್ಟರ್ ಟೈರ್ ಹಾಕ್ತಿದ್ರು ಜೀಪಿಗೆ. ಟ್ರ್ಯಾಕ್ಟರ್ ಇದು ಟೈರ್ ಅದು ಕಮ್ಮಿ ಕೃಷಿಕರಿಗೆ ಎಷ್ಟು ಕಮ್ಮಿಗೆ ಸಿಕ್ತಿದ್ರು. ಹಿಂದೆ ಆಗ್ತಿದ್ದದ ಅಲ್ಲ, ಮುಂದೆ ಹಿಂದೆ ಆಗ್ತಿದ್ರು. ಯಾವ್ದು ಟ್ರ್ಯಾಕ್ಟರ್ ಮುಂದಿನದು ದೊಡ್ಡ ಟೈರ್ ಅಲ್ಲ, ಹೌದು ಸಣ್ಣದು ಸಣ್ಣ ಟೈರ್. ಇನ್ನೊಬ್ರು ಆತ್ಮೀಯರು ನಮ್ಮ ಜೊತೆಗಿದ್ದಾರೆ ಸ್ನೇಹಿತರೆ, ಪ್ರವೀಣ್ ಅಂತ, ನಮ್ಮ ಈಶ್ವರಮಂಗಲದವರು, ಶಾಂತಿಯದವರು. ಅವರು ಕೂಡ 5 ವರ್ಷಗಳ ಕಾಲ ಜೀಪಿನ ಒಂದು ಕ್ಷೇತ್ರದಲ್ಲಿ ಡ್ರೈವಿಂಗ್ ಎಲ್ಲ ಮಾಡ್ತಾ ಇದ್ರು. ಇವರ ಒಂದು ಅನುಭವ ಕೂಡ ನಾವು ಪಡ್ಕೊಳ್ಳುವ ಸ್ನೇಹಿತರೆ, ಬನ್ನಿ. ಜೀಪ್ ಒಂದು ಕಲ್ಲಿಗೆ ಏರಿಸಿದ್ರು, ಒಂದು ಮರಕ್ಕೆ ಏರಿಸಿದ್ರು, ಯಾವ್ದು ಇದು ಆದ್ರೂ ಡ್ಯಾಮೇಜ್ ಆಗಲ್ಲ. ಒಂದು ಡ್ಯಾಮೇಜ್ ಆದ್ರೂ ಅದಕ್ಕೆ ಸ್ವಲ್ಪ ಬ್ರೆಸ್ಸಲ್ಲಿ ಕೊಟ್ರು ಸರಿ ನಡೀತದೆ. ಇಲ್ಲಿ ಬೋರ್ಕರ್ ಮಾಸ್ಟರ್ ಅವರ ಪಾತ್ರದಲ್ಲಿ ಜೀಪ್ ಎಲ್ಲ ಇತ್ತು. ಅವರ ಮಕ್ಕಳನ್ನು ಕರ್ಕೊಂಡು ಬರ್ತಿದ್ರು ಅವರು, ಶಾಲೆ ಮಕ್ಕಳೆಲ್ಲ. ಮತ್ತೆ ನೀವು ರಾತ್ರಿ ಹಗಲು ಅಂತ ಜೀಪಲ್ಲಿ ಡ್ರೈವಿಂಗ್ ಮಾಡ್ತಾ ಇದ್ರಲ್ಲ, ಬೀಡಿ ಪುಷ್ಪಕ್ ಬೀಡಿ ಅಂತ ಕಾವು, ಅವರ ಗಾಡಿಯಲ್ಲಿ ನಾನು ದುಡಿದಿದ್ದೆ. 15 ವರ್ಷ ಆಯ್ತು. ಜೀಪಲ್ಲಿ 2 ಜೀಪ್ ಉಂಟು. ಜೀಪಲ್ಲಿ ಕೂತ್ಕೊಂಡ್ರೆ ಒಂದು ಧೈರ್ಯವೇ, ರೋಡಲ್ಲಿ ಹೋಗುದು. ಮತ್ತೆ ಎಲ್ಲಿ ಮಳೆಗಾಲದಲ್ಲಿ ಮತ್ತೆ ಕೇಳ್ಬೇಕಂತಲೇ ಇಲ್ಲ, ಜೀಪ್ ಒಂದು ಇದ್ರೆ ಸಾಕು. ಅದರ ಒಂದು ಗೇರ್ ಎಲ್ದ್ರೆ, ಕುಟ್ಟಿ ಗೇರ್ ಎಲ್ದ್ರೆ ಮತ್ತೆ ಯಾವ್ದು ಬೇಡ ನಿಮ್ಮದು. ಸಮಸ್ಯೆ ಅಂತ ಏನಾದ್ರು ಬಂದಿದೆ ಇಂಜಿನ್ ಅಲ್ಲಿ? ಇಂಜಿನ್ ಅಲ್ಲಿ ಏನು ಇಲ್ಲ, ರೇಡಿಯೇಟರ್ ಅಲ್ಲಿ ನೀರು ಅದೊಂದು ಸಮಸ್ಯೆ ಅದರಲ್ಲಿ, ಹೈ ಸ್ಪೀಡ್ ಅದು. ಆದ್ರೂ ನಾವು ಅರಸಿನ ಉಡಿಯನ್ನು ಹಾಕಿ ಹೋಗ್ತಿದ್ದೆವು. ಅರಸಿನ ಹುಡಿ ಆದ್ರೆ ಅದು ಜಾಮ್ ಆಗಿ ನಿಲ್ತದೆ. ಒಂದು ಸಾಧಾರಣ ನಿಮ್ಮ ಒಂದು 10 ಕಿಲೋಮೀಟರ್ ಹೋಗ್ಲಿಕ್ಕೆ ಆಗ್ತದೆ, ಸೆಲ್ ಬ್ಲಾಕ್ ಆಗ್ತದೆ. 2 ಪ್ಯಾಕೆಟ್ ಅರಸಿನ ಹುಡಿ ತಕೊಂಡು ಆ ನೀರಿಗೆ ಬೆರೆಸಿ ಹಾಕಿದ್ರೆ 10 ಕಿಲೋಮೀಟರ್ ಎಲ್ಲ ಹೋಗ್ಲಿಕ್ಕೆ ಆಗ್ತದೆ. ಎಮರ್ಜೆನ್ಸಿ ಎಲ್ಲ ಕುಂಕುಮ ಹಾಕ್ಲಿಕ್ಕೆ ಅದೆಲ್ಲ ಆಗ್ತದೆ. ಬ್ರೇಕ್ ಇಲ್ಲದನ್ನು ಕೊಂಡೋಗಿದೆ ನಾವು, ಅದರಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ. ಇವರು ಆಗ್ಲೇ ಈಶ್ವರಂಗಲದಲ್ಲಿ ಫಿಟ್ಟರ್, ಈಗ ಸಹ ಅದೇ ಜೀಪಲ್ಲಿ ಇದ್ದಾರೆ ಫಿಟ್ಟರ್ ಆಗಿ. ಅವರನ್ನು ಕಂಡದ್ದು ನಾವು ಶಾಲೆ ಮಧ್ಯಾಹ್ನ ಎಲ್ಲ ಸ್ಕೂಲ್ ಎಲ್ಲ ಬಿಡುವಾಗ ಇವರು ಗ್ಯಾರೇಜಿಗೆಲ್ಲ ಹೋಗುದು. ಒಂದು ನೆಟ್ಟ ಬೋಲ್ಟ್ ಇಂದ ಅದ್ರ ಬಿದ್ದು ಸಿಗ್ತದೆ, ಅದೆಲ್ಲ ಒಂದು ಆಟ ಆಡ್ಲಿಕ್ಕೆ. ಕಮಾಂಡರ್ ಅಂತ ಹೇಳ್ತಾ ಇದ್ರಲ್ಲ, ಅದು ಹೇಗೆ? ಅದು ಕಮಾಂಡ್ 2 ವೀಲ್, ಕೈಗೆ 2 ವೀಲ್, ಸೀಟ್ ಉಂಟು ಲಾಂಗ್. ಅದು ಕಾಮನ್ ಜನ ಉಳಿಯುದು. ಈಗ ಜನ ಇಲ್ಲ. ಜಯನ್ನ ಹೋದ್ರೆ ಮತ್ತೆ ಯಾರಿದ್ದಾರೆ ಜೀಪ್ ರಿಪೇರಿ ಆಡೋರು? ಇನ್ನು ಯಾರಿಲ್ಲ ಮೊದಲು. ಮತ್ತೆ ಎಲ್ಲಿಯಾದ್ರೂ ಬಾಕಿ ಆದ್ರೆ ರಪ್ಪ ನೆನಪಾಗುದು ಜಯನ ಅನ್ನೋದು. ರಪ್ಪ ಅವರು ಎಲ್ಲಿದ್ರು ಎಂತ ಇದ್ರು ಒಂದು ಹಿಡ್ಕೊಂಡು ಬರ್ತಾರೆ. ಇದನ್ನ ಫ್ರಂಟ್ ಆಕ್ಸಿಲ್ ಕಟ್ಟಾದ್ರೆ ಎದುರಿನ ಆಕ್ಸಿಲ್ ನಲ್ಲಿ ಹೋಗ್ಲಿಕ್ಕೆ ಆಗ್ತದೆ, ಅಲ್ಲಿ ಬಾಕಿ ಆಗ್ಬೇಕು ಅಂತ ಹೇಳಿ ಒಂದು ಕಟ್ಟಾದ್ರೆ ಇನ್ನೊಂದರಲ್ಲಿ ಹೋಗ್ಲಿಕ್ಕೆ ಆಗ್ತದೆ. ಮೊನ್ನೆ ಸಂಭವದ ಹಾಗೆ ಆಗಿದೆ. ಜಾಯಿಂಟ್ ಕಟ್ಟಿದ್ದು ಜೀಪಲ್ಲಿ, ಅದನ್ನು ಇವರು ತಗೊಂಡು ಇದು ಎದುರಿನ ಗೇರ್ ಹಾಕಿ ತಗೊಂಡು ಇನ್ನೇನು ಜಾಯಿಂಟ್ ಕಟ್ಟಿದ್ದು. ಮತ್ತೆ ಇಲ್ಲ, ಅದಕ್ಕೆ ಫ್ರೆಂಡ್ಸ್ ಕಲಿಸಿ ಬಿಟ್ಟು ಪುರುಷರಿಂದ ಇಲ್ಲಿಗೆ ತಂದಿದ್ದಾರೆ. ಇಲ್ಲಿಗೆ ಇದು ಎಕ್ಸಲೇಟರ್ ಕೇಬಲ್. ಇದು ಕೆಲವೊಮ್ಮೆ ಕಟ್ಟಾಗ್ತದೆ. ಕಟ್ಟಾದ್ರೆ ಇದು ಸ್ಟಾರ್ಟ್ ಮಾಡಿ ಒಂದು ಕಲ್ಲು ಇಲ್ಲಿಡ್ಬೇಕು. ಅದೊಂದೇ ಸ್ಪೀಡ್ ನಲ್ಲಿ ರನ್ ಆಗ್ತದೆ. ಒಂದೇ ಸ್ಪೀಡ್ ಅಲ್ಲಿ. ಹೌದು, ನಿಮಗೆ ಎಲ್ಲಿ ಬೇಕಾದ್ರೂ ಕೊಂಡೋಗೋದು ಏನು ತೊಂದರೆ. ಗೇರ್ ಚೇಂಜ್ ಮಾಡೋದು ಮಾತ್ರ ಸೌಂಡ್ ಬರ್ತದೆ. ಎಷ್ಟು ಬೇಕಾದ್ರೆ ಇಷ್ಟು ಮಾಡಿದ್ರೆ ಫುಲ್ ಸ್ಪೀಡ್ ಆಯ್ತು. ಅದಕ್ಕೆ ಹಗ್ಗ ಕಟ್ಟಿ ಅಲ್ಲಿ ಉಂಟಲ್ಲ ವಾಲ್ಸ್, ಅದರಲ್ಲಿ ಒಂದು ಕೈಯಲ್ಲಿ ಇದು ಒಳಗೆ ಸ್ಟೇರಿಂಗ್ ಒಳಗೆ ಅಲ್ಲಿ ಹಾಕುದು, ಅದರೊಳಗೆ ಹಾಕಿ ಒಂದು ಕೈಯಲ್ಲಿ ಎಷ್ಟೋ ಕಟ್ಟಾಗ್ತದೆ. ಅದು ಒಂದು ಹಗ್ಗ ಇದ್ರೆ ಸಾಕು, ಬಕ್ಕಿನ ಮಲ್ಲಿ ಬರ್ಲಿಕ್ಕೆ ಆಗ್ತದೆ. ಗ್ಯಾರೇಜ್ ಅಲ್ಲಿ ಮುಟ್ಲಿಕ್ಕೆ ಆಗ್ತದೆ, ಏನು ತೊಂದರೆ ಇಲ್ಲ. ನಾವು ನಮ್ಮ ಜೀಪಿಗೆ ಮಡ್ ಆಯಿಲ್ ಅಲ್ಲದೆ ಒಳ್ಳೆ ಆಯಿಲ್ ಹಾಕ್ಲಿಲ್ಲ ಅಷ್ಟವರೆಗೆ. ಬೇರೆ ಯಾವ್ದು ಜೀಪ್ ಓಡ್ಲಿಕ್ಕೆ ಇಲ್ಲ.
ಮಡ್ ಆಯಿಲೇ ಹಾಕೋದು. ಅದೇ ಹಾಕಿ ಕಡಿಮೆ ಮೇಲೆ ಆಗ್ತದಲ್ಲ, ಆಯಿಲ್ ಕುಡಿತದೆ, ಆಯಿಲ್ ಕುಡಿತದೆ ಅಂದ್ರೆ ಖರ್ಚು ಜಾಸ್ತಿ ಆಯಿಲ್ ಖರ್ಚು ಜಾಸ್ತಿ ಹೇಗೆ ರಿಪೇರ್ ಮಾಡುವಲ್ಲ ಸ್ವಲ್ಪ ಓಡ್ತದೆ ಓಡ್ತದೆ. ಹಾಗೆ. ಎರಡನೇ ಫಿಟ್ಟರ್ ನಾವು ಎಂಥ ವಿಷಯ ಇದ್ರೆ ಅವರಲ್ಲಿ ಹೇಳಿದ್ರೆ ಅವರು ಬಂದು ರಿಪೇರಿ ಮಾಡಿ ಕೊಡ್ತಿದ್ರು. ಸಣ್ಣ ಸಣ್ಣ ವಿಷಯಗಳಂದ್ರೆ ಅಲ್ಲಿ ಬರಬೇಕು, ಮನೆಗೆ ಬಂದು ಕೂಡ ರಿಪೇರಿ ಮಾಡಿ ಕೊಡ್ತಿದ್ರು. ಹಾಗೆ ಮತ್ತೆ ಏನಾದರೂ ಸ್ವಲ್ಪ ಬೇರೆ ಸ್ವಲ್ಪ ಕೆಲಸ ಜಾಸ್ತಿ ಮಾಡಬೇಕಿದ್ರೆ ಅಲ್ಲಿ ದೀಪ ಕರ್ತವ್ಯವನ್ನು ಹೋಗಿ ಅವರೇ ಮಾಡಿ ತಂದು ಕೂಡ ಕೊಡ್ತಿದ್ರು. ಯಾವಾಗ ಕರೆದು ಕೂಡ ಬರುವಂಥ ಒಂದು ಪ್ರಕೃತಿಯ ನೇಚರ್ ಅವರದು. ಹಾಗಿರುವಾಗ ಅವರು ಒಳ್ಳೆ ಫಿಟ್ಟರ್. ಜೀಪು ಬ್ಯಾಟ್ರಿ ಸರಿ ಇಲ್ಲದ್ರೆ ಏನು ಮಾಡಿದ್ರು ಸ್ಟಾರ್ಟ್ ಆಗೋದಿಲ್ಲ. ಬ್ಯಾಟ್ರಿ ಸೆಲ್ಫ್ ಹಾಳಾದ್ರೆ ಇದು ಜರ್ಕಲ್ಲಿ ಸ್ಟಾರ್ಟ್ ಆಗುತ್ತೆ. ಆದರೆ ಹೀಟ್ ಮಾತ್ರ ಮಾಡಬೇಕು, ಹೀಟ್ ಅವಶ್ಯಕತೆ. ಬ್ಯಾಟ್ರಿ ಇಲ್ಲದಿದ್ರೆ ಜೀಪ್ ಸ್ಟಾರ್ಟ್ ಆಗುದಿಲ್ಲ. ನಾವು ಎಷ್ಟು ಎಲ್ದ್ರು ಕೂಡ ಎಂತ ಮಾಡಿದ್ರು ಕೂಡ ಸ್ಟಾರ್ಟ್ ಆಗುದಿಲ್ಲ. ಆದ್ರೆ ಬ್ಯಾಟ್ರಿ ಕರೆಕ್ಟ್ ಇದು ಇಂಜಿನ್ ಹೀಟ್ ಆದ್ರೆ ಇದು ಸೆಲ್ಫ್ ಇಲ್ಲದಿದ್ರು ಸ್ಟಾರ್ಟ್ ಆಗ್ತದೆ. ಬ್ಯಾಟ್ರಿ ಇಲ್ಲದಿದ್ರೆ ಜರ್ಕು ಕೂಡ ಹೊಡೆಯುವುದಿಲ್ಲ, ಕಷ್ಟ ಆಗ್ತದೆ, ಆಗುದೇ ಇಲ್ಲ. ಬೇರೆ ಜೀಪ್ ಆದ್ರೂ ಬ್ಯಾಟ್ರಿ ಹೋಗಿದ್ರು ಕೂಡ ಜರ್ಕ್ ಹೊಡಿತದೆ. ಪಿಜೋ ಇಂಜಿನ್ ಜರ್ಕ್ ಹೊಡಿಯುವುದಿಲ್ಲ. ಇದು ರಷ್ಯನ್ ಕಂಪನಿ ಅಲ್ಲ, ಪಿಗೋಟ್ ಅಂತ ಹೇಳಿ. ಅದನ್ನ ಇಲ್ಲಿ ನಾವೆಲ್ಲ ಪಿಜೋ ಅಂತ ಕರೆಯುವುದು. ಮತ್ತೆ ಅದಕ್ಕೆ ಇಟಾಲಿಯನ್ ಗೇರ್ ಬಾಕ್ಸ್ ಕಾಂಬಿನೇಷನ್ ಬರುವಾಗಲೇ ಹಾಗೆ ಬಂದು. ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ನಮಗೆ 88ನೇ ಮಾಡೆಲಿನ ಪಿಜೋ ಇಂಜಿನ್ ಜೀಪಿನ ಬಗ್ಗೆ ನಮಗೆ ಸಂಕ್ಷಿಪ್ತವಾಗಿ ಒಂದಷ್ಟು ಮಾಹಿತಿಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ತುಂಬಾ ದೂರದಿಂದ ಇವರು ನಮಗೋಸ್ಕರ ಜೀಪ್ ಅನ್ನು ನಮಗೆ ತೋರಿಸ್ಲಿಕ್ಕೋಸ್ಕರ ಇಲ್ಲಿಗೆ ನಮ್ಮ ಜಯಣ್ಣನ ಗ್ಯಾರೇಜಿಗೆ ಬಂದಿದ್ದಾರೆ ಸ್ನೇಹಿತರೆ. ನಮ್ಮ ಕಡೆಯಿಂದ ಒಂದು ತುಂಬ ಹೃದಯದ ಧನ್ಯವಾದಗಳು. ಹಾಗೇನೆ ಒಂದು ಕ್ಷಮೆ ಕೂಡ ಇರಲಿ, ಯಾಕೆಂದ್ರೆ ತುಂಬಾ ದೂರದಿಂದ ನಾವು ಬರ್ಲಿಕ್ಕೆ ಹೇಳಿದ್ದೇವೆ. ಹಾಗೆ ನಿನ್ನ ಮಳೆ ಬರುವಂತ ಸಮಯ ಕೂಡ ಬಂದಿದೆ. ಈಗ ಇವತ್ತಿನ ಪಿಜೋ ಇಂಜಿನ್ ಜೀಪಿನ ಒಂದು ಮಾಹಿತಿಗಳು ನಿಮಗೆ ಒಂದು ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಪಕ್ಕದಲ್ಲಿರುವಂತಹ ಒಂದು ಬೆಲ್ ಬಟನ್ ಆನ್ ಮಾಡಿ ಸ್ನೇಹಿತರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ವಿಡಿಯೋವನ್ನು ಎಲ್ಲರಿಗೂ, ಜೀಪಿನ ಕ್ರೇಜ್ ಇರುವವರಿಗೆ ಎಲ್ಲರಿಗೂ ಒಂದು ಶೇರ್ ಮಾಡಿ. ನಿಮ್ಮ ಅನಿಸಿಕೆಗಳು ಏನಾದರೂ ಇದ್ರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗುವ ಸ್ನೇಹಿತರೆ.